ನೀನು ನನ್ನ ಮೇಲೆ ಕೈ ಮಾಡಕ್ಕೆ ಬರ್ತೀರಿ. ನಿನಗೆ ಎಷ್ಟು ಧೈರ್ಯ ಇರಬೇಕಾ? ನನ್ನ ಮೇಲೆ ಕೈ ಮಾಡ್ತೀಯ ಅಂದ್ರೆ ನಿನಗೆ ಭಾಳ ಧೈರ್ಯ ಬಂದಂಗೈತಿ. ನನ್ನ ಮೇಲೆ ಕೈ ಮಾಡಕ್ಕೆ ಹೋಗಿ ಅಂದ್ರೆ ಯಾರು ನೀನು? ಹಾಂ, ನನ್ನ ಮೇಲೆ ಕೈ ಮಾಡುವಷ್ಟ ಸಾಕು ಬಂದತ್ತೆ ನಿನಗೆ? ಕಮಲವಕ್ಕ ಬೇಕಾರೆ ನೀನು ಕಾಲು ಬೀಳ್ತು. ನನ್ನ ರಾಜಿನ ಒಂದು ಮಾಡು, ನನ್ನ ತಪ್ಪಾತು. ಸಿಟ್ನ್ಯಾಗ ಮರ್ದ ಕೈ ಎತ್ಬಿಟ್ಟು ನನ್ನ ಕ್ಷಮಿಸ್ಬಿಡು. ನನ್ನ ರಾಜಿನ ಒಂದು ಮಾಡು, ಪುಣ್ಯ ಕಟ್ಕೋ ಕಮಲವಕ್ಕ, ಪುಣ್ಯ ಕಟ್ಕೋ. ರಮೇಶ, ಏನು ಮಾಡಕತ್ತಿ ನೀನು? ಯಾಕೆ ಹಿಂಗೆಲ್ಲ ಹುಚ್ಚರಂಗ ಮಾಡಕತ್ತಿದಿ? ನನಗೆ ಸಿಟ್ಟು ತರ್ಸಕ್ಕೆ ಹೋಗ್ಬೇಡ, ಇಲ್ಲಿಂದ ಹೊರಟು ಹೋಗು ನೀನು. ನನಗೆ ನಿನ್ನ ಜೊತೆ ಬರೋಕೆ ಇಷ್ಟ ಇಲ್ಲ. ಹೋಗು ಹೋಗು ಹೋಗು. ಏನು ಮಾಡತ್ತಿ ನೀನು? ಈ ಥರ ಖಾಲಿ ಬೀಳೋ ಥರ ನಾಟ್ಕಾಡಕತ್ತಿನ? ಇದೆಲ್ಲ ನಡೆಯಂಗಿಲ್ಲ ನನ್ನ ಮುಂದೆ. ನಡೆದು ಬಿಡಿ ಇಲ್ಲಿಂದ. ಕಮಲವಕ್ಕ, ನಿನ್ನ ಕೈ ಮುಗಿದನು ಕಮಲವಕ್ಕ. ನಿನ್ನ ಕಾಲಿಗೂ ಬೀಳಕ್ಕೆ ನಾನು ರೆಡಿ ಅದನ. ಆದ್ರೆ ನೀನು ಮನಸ್ಸು ಯಾಕೆ ಕರಗವಲ್ತು? ನನ್ನ ರಾಜಿನ ಎಷ್ಟು ಪ್ರೀತಿ ಮಾಡ್ತಾನಂತ ನಿನಗೆ ಹೆಂಗೆ ಸಾಬೀತು ಮಾಡಲಿ ನಾನು ಹೇಳು. ಓ ಹೌದನ? ಹಂಗಾರ ನೀನು ಎಷ್ಟು ಪ್ರೀತಿ ಮಾಡತ್ತಂತೇಳಿ ಸಾಬೀತು ಮಾಡೋಕ್ಕೂ ರೆಡಿ ಇದೆಯಲ್ಲ, ತಯಾರಿದೆಯಲ್ಲ? ತಡಿ ಹೇಳ್ತಾನ ಏನು ಮಾಡ್ಬೇಕಂತ ಹೇಳಿ ಮಾಡುವಂತ್ಯ. ನೋಡು ನಿನ್ನ ಕೈಯಾಗ ಆಗ್ತತೋ ಇಲ್ಲೋ ಅಂತೇಳಿ ಗೊತ್ತಾಗ್ತದೆ ನನಗೆ. ಹ್ಞೂ ಅಕ್ಕ, ನಾನು ತಯಾರದನ ಕಮಲವಕ್ಕ. ನೀ ಏನು ಹೇಳಿದ್ರು ನಾನು ಮಾಡ್ತಾನೆ. ಏನು ಬೇಕು ಹೇಳು, ಏನು ಆಗ್ಬೇಕಂತ ಹೇಳಕ್ಕ. ನಾನು ಮಾಡೋಕೆ ತಯಾರದನ. ನೀ ಏನು ಹೇಳಿದ್ರು ನಾನು ರಾಜಿಗೋಸ್ಕರ ಮಾಡ್ತಾನೆ. ನೀ ಸಾಯಿ ಅಂದ್ರೂ ಪರವಾಗಿಲ್ಲ, ನಾನು ಸಾಯಕ್ಕೂ ರೆಡಿ ಆಗತ್ತಾನ. ನನ್ನ ರಮೇಶ ಇಷ್ಟು ಪ್ರೀತಿ ಮಾಡತ್ತಾನ? ಇಲ್ಲ, ನನಗೆ ಯಾಕೋ ಇದನ್ನ ನಂಬಕ್ಕೂ ಆಗತ್ತಿಲ್ಲ. ಇವನ್ನ ಈ ರೀತಿ ನನಗೆ ನೋಡೋಕ್ಕೂ ಆಗತ್ತಿಲ್ಲ. ಏನಪ್ಪ ಮಾಡಲಿ ದೇವ್ರಿ? ಒಂದು ತಿಳಿದಂಗೆ ಆಗೈತಿ ನನಗೆ. ಏನು ಮಾಡಲಿ ಕಮಲವಕ್ಕ? ನನಗೆ ಒಂದು ತಿಳಿದಂಗೆ ಆಗೈತಿ. ಏನು ಮಾಡ್ಬೇಕಂತ ಗೊತ್ತಾಗ್ದಂಗೆ ಆಗೈತಿ. ಏನು ಮಾಡಲಿ ಕಮಲವಕ್ಕ? ನಾನು ಏನು ಮಾಡಲಿ? ಹಂಗಂದ್ರೆ ಹೋಗಿ ಹಾಳು ಬಾವಿ ಬಿದ್ದ ಸಾಯಿ ನೋಡೋನು. ನಿನ್ನ ಪ್ರೀತಿ ಎಷ್ಟು ಕರೆನ ಸುಳ್ಳು ಅನ್ನೋದು ಗೊತ್ತಾಗ್ತತಿ. ನಾ ಸತ್ತ ಮೇಲೆ ಏನು ಗೊತ್ತಾಗ್ತದೆ ಕಮಲವಕ್ಕ? ಏನು ಗೊತ್ತಾಗ್ತತಿ? ಇದ್ದಾಗ ಸಿಗದೆ ಇರೋ ಪ್ರೀತಿ ಸತ್ತಾಗ ಏನು ಮಾಡೋದು ಹೇಳು? ಈಗ ಆಕಿಲ್ಲ ಅಂದರೆ ನಾನು ಇರಂಗಿಲ್ಲ, ನಾನು ಆಕಿದ್ರೆ ನಾನು ಸಾಯಂಗಿಲ್ಲ. ಈಗ ಹೇಳಕತ್ತಾನೆ ಕೇಳ ಕಮಲವಕ್ಕ. ನಾನು ಆಕಿನ ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ಬಂದನ. ನಾನು ಆಕಿನ ಕರ್ಕೊಂಡು ಹೋಗ್ತೇನೆ. ಆಕಿ ನನ್ನ ಜೊತೆ ಬರ್ತೇನಂತೆ ಮಾತು ಕೊಟ್ರೆ ಸಾಕು. ಯಾರನ್ನು ನನಗೆ ಕೇಳಬೇಕಾಗಿಲ್ಲ, ಯಾರನ್ನ ನಾನು ಕಾಲು ಬಿಡಬೇಕಾಗಿಲ್ಲ. ನನಗೆ ನನ್ನ ರಾಜಿ ಒಪ್ಪಿಗೆ ಬೇಕಾಗೈತಿ. ನೀ ಹೇಳು ರಾಜಿ, ನೀ ಹೇಳು. ನನ್ನ ಮ್ಯಾಲ ನಿನಗೆ ಪಿರುತಿ ಐತೋ ಇಲ್ಲೋ ಹೇಳು. ನಿನ್ನ ಗಂಡನ ಬಿಟ್ಟು ಬಾ, ನಾನು ಚಂದಾಗೆ ನೋಡ್ಕೋತೇನಂತ. ಯಾಕೆ ನನ್ನ ಇಷ್ಟು ಕಾಡ್ಸಾತಿದ್ದಿ? ಮೊದಲು ಒಂದು ಸರಿ ಹ್ಞೂ ಅಂತ ಅಂದಿದ್ದಿ, ಆದರೆ ಈಗ ಈ ರೀತಿ ನೀನು ಕಾಡಿಸೋದು ನನಗೆ ಯಾಕೋ ಸರಿ ಅನ್ಸತ್ತಿಲ್ಲ ರಾಜಿ, ಸರಿ ಅನ್ಸತ್ತಿಲ್ಲ. ಒಂದು ಸರಿ ಹ್ಞೂ ಅನ್ಲಿ, ಒಪ್ಕೊಂಡು ಕಾಸ ನನ್ನ ಜೊತೆ ಬಾ. ನನ್ನ ರೊಕ್ಕ ತೋರಿಸ್ಲಿಲ್ಲ ಅಂದ್ರೆ ನೋಡಿ, ನನ್ನ ಹೆಸರು ರಮೇಶನಲ್ಲ. ನನಗೀಗ ಎಷ್ಟು ತ್ರಾಸು ಕೊಟ್ಟಿಯಲ್ಲ, ಅದಕ್ಕಿಂತ ಡಬ್ಬಲ್ ತ್ರಾಸು ಕೊಡ್ತಾನೆ ನಿನಗೆ. ನಿನ್ನ ರಾಣಿಯಾಗಿ ನೋಡ್ಕೊಲ್ಲ. ನಾನು ನಿನ್ನ ಏನು ಮಾಡ್ತೇನಂತ ನನಗೆ ಗೊತ್ತು. ಹಾಂ ಹಾಂ. ಯಾಕೋ ಏನು ಪ್ರೀತಿ ನನಗೂ ನಿಜವಾದ ಅನ್ಸಾತ್ ರಾಜಿ. ನೋಡಿ ಏನು ಮಾಡ್ತಿದ್ದಿ? ನಿನಗೆ ಹ್ಞೂ ಅನ್ನೋದು ಬಿಡೋದು ನಿನ್ನ ಮೇಲೆ ಐತಿ. ನನಗೇನೋ ಅವನ ಪ್ರೀತಿ ನೋಡಿದ್ರೆ ನೀನು ಇವನ ಜೊತೆ ಹೋಗೋದೇ ಚಲೋ ಅಂತ ಅನಿಸತಿ. ಹೆಂಗೋ ನಿತ್ಯನೋ ಈಗ ಸೋಮನ ಮದುವೆ ಆಗ್ಯಾಳು, ಅವರಿಬ್ರು ಚೆನ್ನಾಗಿರ್ತಾರೋ, ನೀವಿಬ್ರು ಚೆನ್ನಾಗಿರಿ. ಗೀತಾನು ಹೆಂಗೋ ಹೊಂದ್ಕೊಂಡು ಹೋಗ್ತಾಳ. ಇಬ್ಬರು ಕೂಡ ಚಂದಾಗ ಜೀವನ ಮಾಡ್ರಿ. ಇಲ್ಲಾದರೂ ನಿನಗೆ ಇಬ್ರು ಹಿಂತಾರೋ, ಇಬ್ಬರು ವಾರಗಿತ್ಯಾರ ಕರೆ, ಅಲ್ಲಿ ಆದರೂ ಇಬ್ರು ವಾರಗಿತ್ಯಾರ ಕರೆ. ಎಲ್ಲೋ ಒಂದು ಕಡೆ ನೀನು ಹೊಂದ್ಕೊಂಡ ಚಂದಾಗ ಜೀವನ ಮಾಡ್ತಾನಂದ್ರೆ ಇವನ ಜೊತೆ ಹೋಗಂತ ಹೇಳ್ತಾನೆ. ಇಲ್ಲ ನಾನು ಸೋಮ ಅವ್ರ ಜೊತೆನೇ ಇರ್ತೇನೆ ಅನ್ನೋದಾದ್ರೆ ನೀನು ಅವ್ರ ಜೊತೆನೇ ಇರ. ಏನು ಮಾಡ್ತಿದ್ದಿ? ನಿನಗೆ ಬಿಟ್ಟಿರೋದು. ಕಮಲವಕ್ಕ ನೋಡಿದೆ ಹಿಂಗೆ ಹೇಳಿ ಹೋದ್ಲು. ನನಗೆ ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗೈತಿ. ಏನಪ್ಪ ಮಾಡಲಿ ದೇವ್ರೆ? ನನಗೊಂದು ತೋಚುವತ್ತು. ಏನು ಮಾಡಲಿ ನಾನು? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಲ್ರು ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತವ್ರಿ, ಇಷ್ಟ ಆಗತ್ತವೇನ? ಹಾಗೆ ವಾರಗಿತಿಯಲ್ಲ ಜಂಜಾಟ ಕೂಡ ನೋಡ್ರಿ, ಸಪೋರ್ಟ್ ಮಾಡಿರಿ. ಆರ್ಯನ್ ಕಾರ್ಟೂನ್ ರಾಜು ಚಾನಲಲ್ಲಿ ತಾಯಿಲದ ತವರರು ಕೂಡ ಬರ್ತಾ ಇದೆ. ಅದನ್ನು ಕೂಡ ನೋಡಿ ಯಾವ ರೀತಿ ಇದೆ. ಒಂದು ಮಲತಾಯಿ ಕಾಟ ಅಂತ ಹೇಳಿ ಅದರಲ್ಲಿ ಬರ್ತಾ ಇದೆ. ಸೊ ಅದನ್ನು ಕೂಡ ನೋಡಿ, ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತದೆ. ಸೊ ನೀವು ನೋಡ್ಬೋದು ಅಂತ ಹೇಳ್ತಾ, ಹಾಗೆ ಇನ್ನೊಂದೇನು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವು ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾಕೆ ನಿನಗೆ ನನ್ನ ಜೊತೆ ಬರೋಕೆ ಇಷ್ಟ ಇಲ್ಲೇನ ಹೇಳು? ಇಷ್ಟು ದಿನ ಪ್ರೀತಿ ಮಾಡಿದ್ದು ಬರೀ ಸುಳ್ಳನ? ಅದು ನಾಟಕದ ಪ್ರೀತಿಯನ್ನ ಹೇಳಿ ರಾಜಿ. ನೀನು ನನ್ನ ನಿಜವಾಗ್ಲೂ ಪ್ರೀತಿ ಮಾಡೇ ಇಲ್ಲ. ನೀನು ನನ್ನ ಪ್ರೀತಿ ಮಾಡಿದ್ದು ನಾಟಕದ ಪ್ರೀತಿ ಅಂತ ನನಗೆ ಈಗ ಅನ್ಸಾದತಿ. ನೀನು ನಿಜವಾಗ್ಲೂ ಅಕಸ್ಮಾತ್ ಪ್ರೀತಿ ಮಾಡಿದ್ರೆ ಈಗ ನೀನು ನನ್ನ ಜೊತೆ ಬರೋಕೆ ತಯಾರಾಗ್ತಿದ್ದಿ. ಆದ್ರೆ ನೀನು ತಯಾರಿಲ್ಲ ಅಂತ ಅಂದ್ರೆ ನಿನಗೆ ನನ್ನ ಮ್ಯಾಗ ಒಂಚೂರು ಪ್ರೀತಿನ ಇಲ್ಲ. ಅದಕ್ಕೆ ನೀನು ಹಿಂಗೆ ಮಾಡಾಕತ್ತಿದ್ದಿ. ನನಗೆ ಗೊತ್ತಾತು. ಇಷ್ಟು ದಿನ ನೀನು ಸುಮ್ಮನೆ ನನ್ನ ಜೊತೆ ಅದೇನು ಅಂತಾರಲ್ಲ,
ನೀನು ಏನಾರ ಅನ್ಕೋ ರಮೇಶ, ಇಷ್ಟು ದಿನದ ಪ್ರೀತಿ ನೀನು ಸುಳ್ಳಾದ್ರೂ ಅನ್ಕೋ, ಕರೆ ಆದ್ರೂ ಅನ್ಕೋ, ನಾನು ಮಾತ್ರ ನಿನ್ನ ಪಿರುತಿ ಮಾಡೇನ, ಅದು ಅವಾಗ. ಆದ್ರೆ ಇವಾಗ ನನಗೆ ನಿನ್ನ ಮೇಲೆ ಪಿರುತಿ ಇಲ್ಲ. ಯಾಕಂತಂದ್ರೆ ಗೀತಾನು ಒಂದು ಹೆಣ್ಣು, ನಾನು ಒಂದು ಹೆಣ್ಣು. ನಾನು ಆಕಿಗೆ ಮೋಸ ಮಾಡಿದ್ರೆ ತಪ್ಪಾಗ್ತೈತಿ ಅನ್ನೋ ಅರಿವಾಗಿ ನಾನು ನಿನ್ನ ಪಿರುತಿ ಮಾಡೋದನ್ನ ಬಿಟ್ಬಿಟ್ನಿ. ಆದ್ರೆ ಯಾಕೊತ್ತಾ, ಆಕಿಗೆ ಮಾಡಿದ್ರು ಮೋಸನ, ನನಗಾದ್ರೂ ಮೋಸನ. ಆದ್ರೆ ನಾನು ಈಗ ಮತ್ತೆ ಅದನ್ನ ಗೊತ್ತಿದ್ದು ತಪ್ಪು ಮಾಡಕ್ಕೆ ನನಗೆ ಒಂಥರ ಆಗತೈತಿ. ಅದಕ್ಕೆ ಈಗ ನಾನು ಅವಾಗ ಗೊತ್ತಿಲ್ಲದ ಮಾಡಿದ್ನಿ, ಈಗ ಗೊತ್ತಿದ್ದು ಮಾಡೋದು ಬೇಡ ಅಂತ ನನಗೆ ಅನ್ಸಾತಿ. ಅದಕ್ಕೆ ನಾನು ಈಗ ನಿನ್ನ ಪಿರುತಿನ ಮಾಡಂಗಿಲ್ಲ ರಮೇಶ, ಮಾಡಂಗಿಲ್ಲ. ನನಗೆ ಈ ಪಿರುತಿ ಬೇಡ ನನಗೆ. ಹಿಂಗೆ ಹೇಳ್ಬೇಡ ರಾಜಿ, ಹಿಂಗೆ ಹೇಳ್ಬೇಡ. ನನಗೆ ನೀನು ಬೇಕು, ನಾನು ನೀನು ಮದುವೆ ಆಗುನು. ಈ ಪಿರುತಿ ಸಾಯೋವರೆಗೂ ಹಿಂಗೆ ಇರ್ತಿರ್ಲಿ. ನಮ್ಮ ಪಿರುತಿ ಸಾಯ್ಬಾರ್ದು ರಾಜಿ. ನಮ್ಮ ಪ್ರೀತಿನ ನೀನು ಬದುಕಿಸು ರಾಜಿ, ಬದುಕಿಸು. ನೀನು ಇಷ್ಟು ಕೇಳೋದಕ್ಕೆ ನನಗೇನು ಹೇಳ್ಬೇಕಂತ ತಿಳಿಬಾರ್ದು. ನನಗೆ 2 ದಿನ ಟೈಮ್ ಕೊಡು, ನಾನು ಹಿಂಗೆ ಏನು ಅನ್ನೋದನ್ನು ಯೋಚನೆ ಮಾಡಿ ಹೇಳ್ತಾನಂತ. ಅಲ್ಲಿವರೆಗೂ ನನಗೆ ನೀನು ಕಾಣಿಸ್ಬಾರ್ದು. 2 ದಿನ ಆದಮೇಲೆ ನೀನು ಬಾ, ಅವಾಗ ನನ್ನ ನಿರ್ಧಾರನ ಏನಂತ ನಿಂಗೆ ತಿಳಿಸ್ತೀನಿ. ಇವಾಗ ನೀನು ಇಲ್ಲಿಂದ ಹೋಗು. ನನ್ನ ಗಂಡನ ಮತ್ತೆ ಯಾರಾದರೂ ನೋಡಿದ್ರೆ ನಿನ್ನ ಸುಮ್ಮನೆ ಬಿಡಂಗಿಲ್ಲ. ಇಲ್ಲಿಂದ ಹೋಗ್ಬಿಡು ರಮೇಶ, ಹೋಗ್ಬಿಡು. ಆಯ್ತು, ನೀ 2 ದಿನ ಬಿಟ್ಟು ಹೇಳ್ತಾನಂದಿಲ್ಲ, ನನಗೆ ಭಾಳ ಖುಷಿ ಆಯ್ತು. ಆದ್ರೆ ಅದು ಹ್ಞೂ ಅನ್ನೋದು ಆಗಿರ್ಬೇಕು, ಇಲ್ಲ ಅನ್ನೋದು ಆಗಿರಬಾರ್ದು ರಾಜಿ. ಇಲ್ಲ ಅನ್ನೋದಾದ್ರೆ ನಾನೇ ಇರಂಗಿಲ್ಲ, ಅದನ್ನ ನೆನಪಿಟ್ಕೋ. ಹಾಂ ಸರಿ, ನಾನು ಬರ್ತೇನೆ. 2 ದಿನ ಬಿಟ್ಟ ಬರ್ತೇನೆ, ಇದೇ ಟೈಮ್ಗೆ ನಾನು ಹೋಗಿ ಬರ್ತೇನೆ. ಸರಿ ಆಯಿತು ರಮೇಶ, ಹುಷಾರು. ಯಾರಾದರೂ ನೋಡಿದ್ರೆ ನೀನಿನ್ನ ಏನು ಮಾಡ್ತಾರಂತ ಗೊತ್ತಿಲ್ಲ, ಅದಕ್ಕೆ ಹುಷಾರು. ಸರಿ ಆಯಿತು ರಾಜಿ, ನೀನು ಹುಷಾರು. ನಾನು ಮಾಡಿದ ತಪ್ಪಿಗೆ ನೀನು ಹಾಸ್ಪಿಟ್ಲಲ್ಲಿ ಸಾಯು ಬದುಕು ಮದ್ದಿನ ಹೋರಾಡುವಂಗಾತು. ಅದಕ್ಕೆ ಇನ್ನು ನಾನು ನಿನಗೆ ಇಂಥ ಶಿಕ್ಷೆ ಕೊಡಂಗಿಲ್ಲ. ನೀನು ಯಾವಾಗಲೂ ಚೆನ್ನಾಗಿರ್ಬೇಕು, ನಗ್ನಗ್ತಾ ಖುಷಿಯಾಗಿರ್ಬೇಕು. ಹಂಗೆ ನಾನು ನೋಡ್ಕೋತೇನೆ ನೀನು. ಸರಿನಾ? ನಾನು ಹೋಗಿ ಬರ್ತೇನೆ. ಸರಿ ಆಯಿತು. ನೀನೇನು ಮಾಡತ್ತಿಲ್ಲ ರಮೇಶ? ಇಲ್ಲಿ ಏನು ಮಾಡಕ್ಕೆ ಬಂದಿದ್ದೀನಿ ನೀನು? ಅಯ್ಯೋ, ಈ ಮುದಕಿ ಕೈನ ಸಿಕ್ಕಾಕೊಂಡೇನ. ನಾನಾ ಏನು ಮಾಡಕ್ಕೆ ಬಂದೀನಿ ಅಂದ್ರೆ ನಿನ್ನ ಸೊಸಿನ ಕೊಲ್ಲಕ್ಕೆ ಬಂದಿದ್ನಿ. ಅಷ್ಟರಾಗ ನೀನು ಬಂದು ಹೋಗಲೇ ಮುದುಕಿ, ನಿನಗೇನು ಅಂಜಾಕ ನನಗೇನು ತಿಳಿಕಿಟ್ಟತೇನ? ವಯಸ್ಸಾದ ಮುದುಕಿ ಹಿಂಗೆ ತಬ್ಬಿದ್ರೆ ಬೀಳ್ತಿದ್ದಿ, ಮತ್ತು ನಾಟಕ ನೋಡಿಕಿದು. ಬಡ್ಡಿ ಮಗನೇ, ನಾಟಕ ಮಾಡ್ತಿದ್ದಿ? ನಾಟಕ ನನ್ನ ದಬ್ಬಿದ್ರೆ ಹೋಗಿ ಸಾಯ್ತಾನಂತಿದ್ದಿ? ಹೋಗಿ ಹಾಳಾದ ಮುದುಕಿ, ಹೋಗಿ ಸಾಯಿ. ಅಮ್ಮ, ಅಯ್ಯೋ ಶಿವನ, ನಿನ್ನ ಕೈ ಹಾಳಾಗ, ನಿನ್ನ ಕೈಗೆ ಹಾಮ ಚೋಳ ಕಡಿಯ, ನಿನ್ನ ಕೈಗೆ ಅನಾಗರ ಹಾವು ಕಡಿಯ. ಅಯ್ಯೋ ಶಿವನ, ನಡನ ಮುರಿತಲ್ಲ ಯವ್ವ, ಯಾರ ಕಾಪಾಡ್ರಿ. ನಾನು ಹೋಗಿ ಬರ್ತೇನೆ ರಾಜಿ, ನೀನು ಹುಷಾರ. ಈ ಹಾಳಾದ ಮುದುಕಿ ಏನಾಗಲ್ಲ, ನಾನು ಹೋಗಿ ಬರ್ತೇನೆ. ಅಯ್ಯೋ ರಮೇಶ, ಏನು ಮಾಡಿದೆ ನೀನು? ನಮ್ಮ ಅತ್ತೆನ ಯಾಕೆ ಹಂಗೆ ತಪ್ಪಿದಿ? ಅಯ್ಯೋ ಅತ್ತೆ ಎದ್ದೇಳಿ ಅತ್ತೆ. ಅಯ್ಯೋ ಯವ್ವ, ನನ್ನ ಸೊಂಟ ಮುರಿದು ಹೋಗ್ಬಿಟ್ಟು ಲಡ್ಕನ್ನ. ನಿನ್ನ ಕೈಗೆ ಹಾವ ಚೋಳ ಕಡಿಯ, ನಿನ್ನ ಕೈ ಕತ್ತರಿಸೋಗ, ನಿನ್ನ ಕೈಗೆ ಏನಾರ ಆಗಿ ಅದು ಕೈಗೆ ಕಡ್ದು ಹೋಗ, ನಿನ್ನ ಕೈಗೆ ಅದು ಮುರಿದು ಹೋಗ. ಅಯ್ಯೋ ಶಿವನ, ನನ್ನನ್ನು ತಪ್ಪಿ ನನ್ನ ನಡ ಮೋದ್ಬಿಟ್ಟಲ್ಲೋ ಯವ್ವ. ಎಲ್ಲ ಈ ಹಾಳಾದಕಿಯಿಂದ ನನ್ನ ಊರು ಮುಳ ಎಲ್ಲ ನಿನ್ನಿಂದನ ಆಗಿತ್ತು. ಹುಚ್ಚು ಮುಳ ತಂದು ಕಾಸ ಅವನ್ನ ಇಟ್ಕೊಂಡು ಕಾಸ ನಮ್ಮನೆ ಮಾನ ಮರ್ಯಾದೆ ಎಲ್ಲ ತೆಗ್ದು ಈಗ ತೆಗಿದಲ್ದ. ಈಗ ಅವ್ನು ಚಾಕು ಚುಂಚಾನಂತೆ ಗೊತ್ತಾದ್ರು ಅವ್ನು ನಿನ್ನ ದವಾಖಾನೆಗೆ ಅಡ್ಮಿಟ್ ಮಾಡಿದ್ರು. ಅವನ ಜೊತೆ ಏನು ಕಣ್ಣೀರು ಹಾಕೊಂತ ಮಾತಾಡ್ತೈತಿ. ಅವನ ದಬ್ಬು ಮಠ ಏನು ಬಾಯಿ ಮುಚ್ಕೊಂಡು ಕುಂತಿದ್ದಲ್ಲ, ಅವಾಗ ಏನು ಹೇಳೋಕ್ಕಾಗ್ದೆ? ನಾ ಬಿದ್ದ ಮೇಲೆ ಅಯ್ಯೋ ಹತ್ತಿರ ಏನು ಮಾಡಿದೀವ ರಮೇಶ, ನಮ್ಮ ಅತ್ತಿಗೆ ಅಂತ ಕೆಲಸ ನಾಟಕ ಮಾಡ್ತೀಯಲ್ಲ. ನಿನ್ನ ನಾಟಕ ನನಗೆ ಗೊತ್ತಿಲ್ಲ ಬುಬ್ನಿ, ನನಗೆ ಗೊತ್ತೈತೆ ಬುಬ್ನಿ ನಾಟಕ. ಅಯ್ಯೋ ಶಿವನ, ನನ್ನ ನಡ ಮುರಿದ್ಬಿಟ್ಟು ಯವ್ವ. ಎಲ್ಲ ಈ ಹಾಳಾದಕಿಂದನ ಆಗತ್ತತಿ. ಸಾಕಾತ ಯವ್ವ ನನಗೆ. ಅಯ್ಯೋ ನನ್ನ ಸೊಂಟನ. ಅಯ್ಯೋ ಹತ್ತಿರ ನಾನೇನ್ರಿ ಮಾಡೀನಿ ಹತ್ತಿರ, ಅದು ನನ್ನ ತಪ್ಪೈತ್ರಿ ಹತ್ತಿರ. ಆದ್ರೆ ನಿಮಗೆ ದಬ್ಬಂತ ನಾನು ಏನು ಹೇಳಿಲ್ರಿ. ಆಮೇಲೆ ಅದಕ್ಕೆ ಬಂದಿದ್ದು ನನಗೆ ಗೊತ್ತಿಲ್ಲರಿ. ಅಷ್ಟಾಗ ನನ್ನ ಕಣ್ ತೆಗಿ ಕೊಡ್ತೇವೆ ಇಲ್ಲಿದ್ದ, ನನ್ನ ಕಣ್ಣ ನೀರು ಬರ್ಕೊಡ್ತಂದ್ರೆ ನೀವು ಬಂದ್ರಿ. ಏನು ಮಾಡಕ್ಕೆ ಬಂದಿದ್ದೆ ನೋಡ್ರಿ ಅತ್ತಿ, ನನ್ನ ಕೊಲ್ಲಕ್ಕೆ ಬಂದಿದ್ದೋ ಏನೋ ಗೊತ್ತಿಲ್ಲ. ಅಷ್ಟಾಗ ನೀವು ಬಂದ್ರಿ. ಅವನು ಅಂಜಿ ಓಡ್ ಹೋದ, ನಿಮ್ಮನ್ನ ದಬ್ಬಿ ಓಡ್ ಹೋಗ್ಬಿಟ್ಟ. ಅಯ್ಯೋ ರೀ, ನಂದ ತಪ್ಪು. ನಾನು ಏನು ಮಾಡಲಿ? ನನ್ನ ಜೀವನದಾಗ ಹಿಂಗೆಲ್ಲ ಹಾಕತ್ತಂತ ನಾನು ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ.